ಬನ್ನಿ, ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಇವತ್ತು ಕೂರ್ಗಲ್ಲಿದ್ದೀನಿ, ಗುಣಿಗೊಬ್ಬ. ಇವಳು ಭೋಜಮ್ಮ ಅಂತ, ಕೂರ್ಗು, ಶ್ರಾವ್ಯ ಚಿಕ್ಕಮಂಗ್ಳೂರು, ಶ್ರುತಿ ಹಾಸನ್ನು. ನಮಗೆ ಇಲ್ಲೇ 3 ಡಿಸ್ಟಿಕ್ ಅವ್ರು ಇದ್ದಾರೆ ಇಲ್ಲಿ. ಈಗ ಟೈಮ್ ಬಂದುಬಿಟ್ಟು 7:15 ಆಗಿದೆ. ನಾನೊಬ್ಬರು ಫ್ರೆಂಡ್ ಕಮ್ ಸಬ್ಸ್ಕ್ರೈಬರ್ ಅವ್ರ ಮನೆಗೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು, ಯಾಕೆಂದರೆ ನಮ್ಮ ಲಾಂಗ್ ಟೈಮ್ ಇಲ್ಲಿ ವಿಸಿಟ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಯಾಕೆ ಕೂರ್ಗಿಗೆ ಬರ್ತಾ ಇರ್ತೀನಿ, ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಯಾರನ್ನ ತೋರಿಸ್ಕೊಡ್ತೀನಿ, ಮತ್ತು ಅವ್ರ ಪ್ರಾಪರ್ಟಿ ವಿಸಿಟ್ ಮಾಡಿದ್ದೀನಿ. ಅಮೇಝಿಂಗ್ ಆಗಿದೆ. ರೋಬಸ್ಟಾ ಪ್ಲಾಂಟೇಶನ್ ನೋಡಬೇಕು ಅಂತಂದರೆ ಈ ಥರ ಪ್ಲಾಂಟೇಶನ್. ಯಾಕೆ ಅಂದರೆ ಅಷ್ಟೇ ದೊಡ್ಡ ಗಿಡ, ಅಷ್ಟೇ ಕ್ರಾಪ್ ಇದೆ. ಇವ್ರಿಗಂತೂ ಇಲ್ಲಿ ವಾಟರ್ ಸೋರ್ಸ್ ಅಂತ ಅಲ್ಟಿಮೇಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಾರೆ ಚೆಕ್ ಡ್ಯಾಮ್ ಇದೆ, ಇಲ್ಲಿ ನೋಡಿ, ಇಲ್ಲಿಂದ ಬರ್ತಾ ಇದೆ ನೋಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಇವತ್ತು ಕೂರ್ಗಲ್ಲಿದ್ದೀನಿ, ಗುಣಿಗೊಬ್ಬ. ನಾನು ಮತ್ತು ಶ್ರೇಯಾನ್ ಮನೆಯಿಂದ ಹೊರಟಿದ್ವಿ, ಈ ಗುಣಿಗೊಬ್ಬದಲ್ಲಿದ್ದೀವಿ. ಹಾಯ್ ಶ್ರೇಯಾನ್. ಇವತ್ತೊಂದು ಮದುವೆ ಇದೆ, ಎಕ್ಸೈಟ್ಮೆಂಟ್ ಅದು ಇದೆ. ಯಾಕೆ ಅಂತಂದರೆ ಮದುವೆ ಬಂದುಬಿಟ್ಟು ಫ್ರೆಂಡ್ದು ತಂಗಿದ ಮದುವೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಎಕ್ಸೈಟ್ಮೆಂಟ್ ಏನು ಅಂತ, ನಮ್ಮದು ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಮದುವೆಗೆ ಅಟೆಂಡ್ ಆಗ್ತಾ ಇರೋದು. ಬನ್ನಿ, ಯಾರ್ಯಾರು ಸಿಗ್ತಾರೆ ಅಂತಲ್ಲ ಇವತ್ತೆಲ್ಲ ಮದುವೆ ಫಂಕ್ಷನ್ ತೋರಿಸ್ತಾ ಇರ್ತೀನಿ. ಬನ್ನಿ, ಅಮ್ಮತ್ತಿಲಿ ಮದುವೆ ಇರೋದು ಇವತ್ತು. ಈಗ ಅಕ್ಕನ ಮನೆಗೆ ಹೋಗ್ತೀನಿ. ಅಕ್ಕನ ಮನೆಯಿಂದ ಡೈರೆಕ್ಟ್ ಹೊರಟ್ಬಿಟ್ಟು ಸಾಯಂಕಾಲ 7:30 ಅಷ್ಟೊತ್ತಿಗೆ ನಾವು ಅದಕ್ಕೆ ಅಮ್ಮತ್ತಿ ಕೊಡೋ ಸಮಾಚಾರ ನೋಡಿ, ಗುಣಿಕೊಪ್ಪ. ಈಗ ಹೋಗ್ತಾ ಇದ್ದೀವಿ. ಅಕ್ಕ ಇದ್ದಾರೆ, ಭಾವ ಇದ್ದಾರೆ. ಹಾಯ್ ಭಾವ. ಹಲೋ. ಹಾಯ್ ಬಿಂದ್ಯಾ. ಹಾಯ್ ಕಾರ್ತಿಕ್. ಈಗ ಹೋಗ್ತಾ ಇದ್ದೀವಿ ನಾವು ಮದುವೆಗೆ. ಅಕ್ಕ ಅವ್ರದ್ದು ಇನ್ವಿಟೇಷನ್ ಇದೆ, ನಮಗೂ ಇನ್ವಿಟೇಷನ್ ಇದೆ. ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಎಕ್ಸೈಟ್ಮೆಂಟ್ ಯಾವುದಂದ್ರೆ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಕಾಲೇಜ್ ಫ್ರೆಂಡ್ಸ್, ಅವ್ರನ್ನ ಮೀಟ್ ಮಾಡಬೇಕು. ಆಮೇಲೆ ಮದುವೆದು ಎಕ್ಸೈಟ್ಮೆಂಟ್ ಇದೆ. ಬನ್ನಿ, ಈಗ ಹೋಗು, ಅಲ್ಲಿ ಸಿಗ್ತೀನಿ ನಾನು. ಬನ್ನಿ, ನಮ್ಮ ಜೊತೆ ನೋಡಿ ದಿಲ್ಲಣ್ಣ ಇದ್ದಾರೆ. ಹಾಯ್ ದಿಲ್ಲಣ್ಣ, ಏನು ಹೇಳಿರಾ? ಯಾವ್ದು ಅಗ್ರಿಕಲ್ಚರ್ ಏನು ಕಾಫಿ ಪ್ಲಾಂಟೇಶನ್ ನಿಂಗಳ ಸಜೆಷನ್ ನೋಡ್ಕೊಂಡು ತುಂಬ ಹೇ ನಂಗಡ ಸಜೆಷನ್ ಇದೆ ಎಲ್ಲ ಕಕ್ಕಲು ಇಪ್ಪ ತಿನ್ಯಾ ಸೂಪರ್ ಅಂತ ಬಾರಿ ಬನ್ನಿ, ಈಗ ಹೋಗೋಣ. ಈಗ ಬನ್ನಿ, ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ನಾನು ಈ ಮದುವೆದು ಎಕ್ಸೈಟ್ಮೆಂಟ್ ಯಾಕಿರೋದು ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಅಂತ. ಈಗ ನನ್ನ ಫ್ರೆಂಡ್ಸ್ನ ಒಬ್ಬೊಬ್ಬರನ್ನೇ ಮೀಟ್ ಮಾಡಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಭೋಜಮ್ಮ. ಏನ್ರಿ ಭೋಜ್? ಇವಳು ಭೋಜಮ್ಮ ಅಂತ, ಕೂರ್ಗು, ಶ್ರಾವ್ಯ ಚಿಕ್ಕಮಂಗ್ಳೂರು, ಶ್ರುತಿ ಹಾಸನ್ನು. ನಮಗೆ ಇಲ್ಲೇ 3 ಡಿಸ್ಟಿಕ್ ಅವ್ರು ಇದ್ದಾರೆ ಇಲ್ಲಿ. ಇದು ಭೋಜ್ ಹಸ್ಬೆಂಡ್. ಹಾಯ್, ಇನ್ನು ವಿಶೇಷ ಏನೇನು ನೋಡಿರಾ? ಸೂಪರ್ ನೈಸ್. ನೋಡಿ ಏನು ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಇವ್ರ ಮಕ್ಕಳು ನೋಡಿ, ಇಲ್ಲಿ ಆರ್ಣ ಮತ್ತು ಅಕ್ಕೂರದಂದ. ಇವರು ಶ್ರಾವ್ಯಂದು ಮಕ್ಕಳು, ಇವ್ರು 2 ಜನ. ಹಾಯ್, ಏನೇ ಸಮಾಚಾರ, ಹೆಂಗಿದ್ದೀರಾ? ಇಲ್ಲಿ ನೋಡಿ, ನಾವಂದ್ರೆ ಕಾಲೇಜಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದು, ಇದು ಇನ್ನೂ 2-3 ಜನ ಎಲ್ಲ ಹೊರಗಡೆ ಇದ್ದಾರೆ. ಈಗ ಹಿಂದೂ ಇರ್ಬೋದು, ಆಮೇಲೆ ರಾಧಿ ಬರ್ತಾಳೆ, ಆಮೇಲೆ ಕ್ಯಾಟ್ ಪ್ರಿಯಾಂಕದ್ದು ತಂಗಿದೆ ಮದುವೆ ಆಗ್ತಾ ಇರೋದು. ಅವಳನ್ನ ನಾವು ಕ್ಯಾಟ್ ಅಂತ ಕರೆಯೋದು. ಅವನ್ನೆಲ್ಲ ತೋರಿಸ್ತೀನಿ. ಮತ್ತು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಆಗಲೇ, ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಯಾರು ಸಿಕ್ಕೋ ಅವ್ರನ್ನ ತೋರ್ಸ್ಕೊಂಡು ಬರ್ತೀನಿ. ನೋಡಿ, ಇಲ್ಲೆಲ್ಲ ಇದ್ದಾರೆ. ಏನೇ ಶ್ರುತಿ ಮತ್ತು ಸಮಾಚಾರ, ಹೆಂಗಿದೆಯಾ? ವ್ಲಾಗ್ ನೋಡ್ತಿದ್ಯಾ? ಹೆಂಗೆ ಬರ್ತಿದೆ ವ್ಯೂಸ್ ಎಲ್ಲ? ಸೂಪರ್. ಶ್ರಾವ್ಯ ಇವಳು ಕಾಫಿ ಪ್ಲಾಂಟರ್, ಇವಳು ನೆಕ್ಸ್ಟ್ ಪ್ರಾಪರ್ಟಿ ತೊಗೊಳ್ತಾಳೆ. ಇವಳು ಬಿಸ್ನೆಸ್ ಮ್ಯಾನ್ ಇವಳು. ನೈಸ್. ಗುಡ್ ಮಾರ್ನಿಂಗ್. ಬನ್ನಿ, ನೆನ್ನೆ ಮದುವೆ ಮುಗಿಸ್ಕೊಂಡ್ಬಿಟ್ಟು ಡೈರೆಕ್ಟ್ ಈಗ ಟೈಮ್ ಬಂದುಬಿಟ್ಟು 7:15 ಆಗಿದೆ. ನಾನೊಬ್ಬರು ಫ್ರೆಂಡ್ ಕಮ್ ಸಬ್ಸ್ಕ್ರೈಬರ್ ಅವ್ರ ಮನೆಗೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು, ಯಾಕೆಂದರೆ ನಮ್ಮ ಲಾಂಗ್ ಟೈಮ್ ಇಲ್ಲಿ ವಿಸಿಟ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಯಾಕೆ ಕೂರ್ಗಿಗೆ ಬರ್ತಾ ಇರ್ತೀನಿ, ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಯಾರನ್ನ ತೋರಿಸ್ಕೊಡ್ತೀನಿ, ಮತ್ತು ಅವ್ರ ಪ್ರಾಪರ್ಟಿ ವಿಸಿಟ್ ಮಾಡಿದ್ದೀನಿ. ಅಮೇಝಿಂಗ್ ಆಗಿದೆ. ರೋಬಸ್ಟಾ ಪ್ಲಾಂಟೇಶನ್ ನೋಡಬೇಕು ಅಂತಂದರೆ ಈ ಥರ ಪ್ಲಾಂಟೇಶನ್. ಯಾಕೆ ಅಂದರೆ ಅಷ್ಟೇ ದೊಡ್ಡ ಗಿಡ, ಅಷ್ಟೇ ಕ್ರಾಪ್ ಇದೆ. ಅವ್ರನ್ನ ಮೀಟ್ ಮಾಡಿಸ್ತೀನಿ. ಹಾಯ್ ಕವನ್. ಹಾಯ್, ಇನ್ನೂ ಸಮಾಚಾರ? ಇನ್ನೇ ವಿಶೇಷ ಒಂದೆಲ್ಲ ನೋಡಿ, ಕವನ್ ಅಂತ. ಅವರು ರೆಗ್ಯುಲರಾಗಿ ನಮ್ಮದು ಕ್ಲಾಸಸ್ಗೆ ಬರ್ತಿದ್ರು, ಮತ್ತು ಚಿಕ್ಕಮಂಗ್ಳೂರು ಯಾವ ವಿಸಿಟ್ ಇದ್ರು ಒಂದು ಮೀಟ್ ಆಗ್ತಾ, ಅಲ್ಲಿ ನಾವು ಮೀಟ್ ಆಗಿದ್ದು. ಹಾಯ್ ಕವನ್, ಪಿನ್ನ ವಿಶೇಷ ಕನ್ನಡದ ಮಾಡಾಗ ಮತ್ತೆ ಏನು ಸಮಾಚಾರ, ಹೆಂಗಿದ್ದೀರಾ? ಆಲ್ ಗುಡ್ ಕಾರ್ತಿಕ್. ಸೀಸನ್ ಎವ್ರಿಬಡಿ ಈಸ್ ಬಿಸಿ. ಕಾಫಿ ಪ್ಲಾಂಟರ್ಸ್ ಎಲ್ಲ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇನ್ವೈಟ್ ಮಾಡಿದ್ದೀನಿ ಜರ. ಎಷ್ಟೋ ದಿನದಿಂದ ಹೇಳ್ತಿದ್ರಿ ಬನ್ನಿ ಅಂತ. ಇವತ್ತು ನೋಡಿ ಆಪರ್ಚುನಿಟಿ ಸಿಕ್ಕಿದೆ. ಮತ್ತು ಫಸ್ಲಂತೂ ಭಾರಿ ಜ್ವರ ಇದೆ. ಇಲ್ಲಿ ನೋಡ್ತಾ ಇದ್ದೀವಿ, ಫುಲ್ ರೈಪ್ ಆಗಿದೆ. ಮತ್ತು ನಿಮಗೆ ಓಲ್ಡ್ ರೋಬಸ್ಟ್ ಅಲ್ಲ ಇದೆಲ್ಲ? ಹೌದು, ಓಲ್ಡ್ ರೋಬಸ್ಟ್. ಸೂಪರ್. ಮತ್ತು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಹೇಳ್ತಾಯಿದ್ರು ನಾವು ಸುಣ್ಣ ಇದೆ, ಡೆವಲಪ್ಮೆಂಟ್ ಬೇರೆ ಆಗಿದೆ. ಮತ್ತು ಹೇಳ್ತಾಯಿದ್ರು 7 ರೌಂಡ್ಸ್ ಆಫ್ ಮೆನ್ಯೂರಲ್ಲ, ಅದರ ಸೆಕೆಂಡರಿ ನ್ಯೂಟ್ರಿಯೆಂಟ್ಸು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ತುಂಬ ಖುಷಿ ಆಯಿತು. ಅದಕ್ಕೆ ಒಂದು ಅಮೇಝಿಂಗ್ ಪ್ರಾಪರ್ಟಿ ನೋಡ್ಬೇಕಾದ್ರೆ ನಾವು ವ್ಲಾಗ್ ಮಾಡಬೇಕು ಅನ್ಸುತ್ತೆ. ಯಾಕೆಂತಂದರೆ ಬೇರೆಯವ್ರಿಗೆ ಗೊತ್ತಾಗಬೇಕು ಈ ಥರ ಪ್ರಾಪರ್ಟಿಗಳೆಲ್ಲ ಇದೆ ಅಂತ. ಯಾಕೆಂತಂದರೆ ಕೂರ್ಗಲ್ಲಿ ಅಮೇಝಿಂಗ್ ಪ್ರಾಪರ್ಟೀಸ್, ಅದರಲ್ಲೂ ಇದೊಂದು. ಬನ್ನಿ ಹೋಗೋಣ ಈಗ ಮುಂದೆ. ಆಲ್ಮೋಸ್ಟ್ ಎಲ್ಲ ಓಲ್ಡ್ ರೋಬಸ್ಟಾ, ಎಲ್ಲ 50 ಇಯರ್ಸ್ ಮೇಲೆ ಇರೋದು.
ಇವ್ರು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದು ಕಾಫಿಗೂ ಮತ್ತು ಅರ್ಕ ನಟ್ಟಿಗೆ. ಮತ್ತು ಎಲ್ಲದರಲ್ಲೂ ಒಂದೇನು ಅಂತಂದರೆ ಸ್ಪಾಟ್ ಜಡ್ಜು ನೋಡಿ, ಎಲ್ಲ ಆ ಕಡೆ ಸ್ಪಾಟ್ ಜಡ್ಜ್ ಇದೆ. ಅಮೇಝಿಂಗ್, ಸೂಪರ್ ಆಯ್ತು ಮಾಡಿ ತಿಳಿರೋ ಸ್ಪಾಟ್ ಜೆಟ್ ಎಲ್ಲ. ಈಚೆಗೆ ಒಂದು ಸತಿ ಆನ್ ಮಾಡಿದ್ರೆ ಮೋಟ್ರ್ ಎಷ್ಟು ಜೆಟ್ ಹಾರ್ತದೆ? 4 ಜೆಟ್ಸ್ ಹೊಡುತ್ತೆ. 4 ಜೆಟ್ ಆಡುತ್ತೆ. ಸ್ಕಿಪ್ಪರ್ಸ್ ಫುಲ್ಲು RG38 4 ಹೊಡುತ್ತೆ. 4 ಹೊಡುತ್ತೆ. ಅಮೇಝಿಂಗ್. ನೋಸಲ್ಸಾ? ದೊಡ್ಡ ನೋಸಲ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಹೊಡುತ್ತೆ. ಓಕೆ. ಮತ್ತೆ ಇದು ನೀವು ಹೇಳ್ಬಿಟ್ಟು ಆ ಪೋಲಲ್ಲಿ ಇದು ಮಾಡಿದ್ದು. ಓ, ಇದು ಸೇಮ್ ನಾವು ಇದೇ ಥರ ಮಾಡಿದ್ವಿ. ಈ ಹೈಟ್ ಬೇಕು ಮಾತ್ರ, ಯಾಕೆಂದರೆ ಈ ಹೈಟಿಂದ ಬಿದ್ದಾಗಲೇ ನೋಡೋಕ್ಕೂ ಚಂದ, ರಿಸಲ್ಟು ಚಂದ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ಕ್ರಾಪ್ ಎಲ್ಲ. ನೆಕ್ಸ್ಟ್ ವರ್ಷಕ್ಕೂ ಅಷ್ಟೇ ಚೆನ್ನಾಗಿದೆ. ಬನ್ನಿ. ಏನು ವೀಡ್ ಕಟ್ಟು ಸ್ಟಾರ್ಟ್ ಆಗ್ಬಿಟ್ಟಿದೆ ಬೆಳಿಗ್ಗೆ? ವೀಟ್ ಕಟ್ಟೋದು ಕಣ ಸಾಕಾಗತ್ತಲ್ಲ. ಹಾಂ, ಸ್ವಲ್ಪ ದೊಡ್ಡ ಕಣ ಮಾಡೋದು. ಹೌದು, ಗದ್ದೆನ. ಬನ್ನಿ. ಇದೆಲ್ಲ ನೀವು ಕಾಲರ್ ಪ್ರಿಂಟ್ ಮಾಡಿರೋದ ಇದೆಲ್ಲ? ನೋಡಿ, ಇದೆಲ್ಲ ಕಾಲರ್ ಪ್ರಿಂಟ್ ಮಾಡಿದ್ದಾರೆ ಅವರು. ಇದು ಪ್ಲಾಂಟೆಡಾ? ಇದು ಪ್ಲಾಂಟೆಡ್. ಇದು ಪ್ಲಾಂಟೆಡ್. ಓಲ್ಡ್ ಏನದು? ಓ, ಅದು ಕಾಲರ್ ಪ್ರಿಂಟ್ ಮಾಡಿತ್ತು ಅನ್ನೋದು ಇನ್ನೂ ಬಂದು ಏನೋ ಇದು ಮಾಡಿತ್ತು. ಚೆನ್ನಾಗಿ ಕೊಡಿ ಕಟ್ಟಾಯ್ತು ಅಂತ. ಓಕೆ 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 ಹಾಂ ಹಾಂ. ನೋಡಿ, ಇದೆಲ್ಲ ಕಾಲರ್ ಪ್ರಿಂಟ್ ಮಾಡಿರೋದು ಇದೆಲ್ಲ. ನೋಡಿ, ಎಂತೆಂಥ ಗೊಬ್ಬರ ಇಟ್ಟು ಕಮನ್ ಈಗಲ್ಲ? ಸೊ ಐ ಫಾಲೋ ಧರ್ಮಣ. ಹಾಂ. ಸೊ ಈಸ್ ಬೀನ್ ಮೈ ಮೆಂಟರ್ ಹೌದು. ಫ್ರಮ್ ಅ ಲಾಂಗ್ ಟೈಮ್ ಆ್ಯಂಡ್ ಐ ಆಮ್ ಇನ್ ಟಚ್ ವಿತ್ ಮುರಳಿ, ಓಕೆ. ಒನ್ ಆಫ್ ದ 7 ಬೀನ್. ಹ್ಞೂ. ಮತ್ತೆ ಇಟ್ ಇಸ್ ಎವ್ರಿ ಇಯರ್ ವಿ ಆರ್ ಚೇಂಜಿಂಗ್. ಹೌದು. Based on the climate and everything, Exactly. they are changing everything. So there's nothing concrete. ಹೌದು. So every year we are but standard practice, we start with 19 for irrigation. Then gradually we CN calcium nitrate. all foliar spray. And during rainy season ಸ್ವಲ್ಪ slow release fertilizers. ಹೌದು. Like 15 all ಅದರ. ಕರೆಕ್ಟ್. ಮತ್ತೆ ಡಿಪೆಂಡ್ ಅಪಾನ್ ಈ ಸತಿ ಮಳೆಯಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಸ್ವಲ್ಪ ಚೇಂಜ್ ಆಗಿದೆ. ಹೌದು. ಯಾಕೆಂದ್ರೆ ರೆಗ್ಯುಲರ್ ಆಗಿ ಆ ಥರ ಎಲ್ಲ ಚೇಂಜ್ ಆಗಿದೆ. And this year for the first time I think I put Yara SOP. ಓಕೆ. ಓ, 0015 0050. ಸ್ಪ್ರೇ ಫೋಲಿಯರ್ ಮಾಡಿದ್ರಾ? ಅಲ್ಲ, for ಸಾಯಿಲ್ ಅಪ್ಲಿಕೇಶನ್ಸ್. ಓಕೆ ಓಕೆ, ವೆರಿ ನೈಸ್. Based on their guidelines I have tried it. ಹೌದು. I'm happy. ಸೂಪರ್. ಇಲ್ಲ 0050 ನಾನು ಫೋಲಿಯರ್ ಸ್ಪ್ರೇ ಥ್ರೂ ಕೊಡ್ತಾ ಇದ್ದೀನಿ ಫ್ರಮ್ ಪಾಸ್ಟ್ 2-3 years ಇಂದ. ಅಮೇಝಿಂಗ್ ರಿಸಲ್ಟ್ ವಿತ್ ಮೈಕ್ರೋ ಇದಕ್ಕೆ ಆಗಿದೆ, ಸ್ಪ್ರೇ ಆಗಿದೆ. ಹೌದಾ? SOP ಆಗಿದೆಯಾ? ಅಮೇಝಿಂಗ್. 19 all. ಓಕೆ, ಸಿಂಪಲ್. ಅಂದರೆ 2 ಸೆಕೆಂಡರಿ ನ್ಯೂಟ್ರಿಯೆಂಟ್, 2 ಮೈಕ್ರೋ ನ್ಯೂಟ್ರಿಯೆಂಟು, 3 ರೌಂಡು 19 ಇದು NPK. ಹೌದು. ಸೂಪರ್. ಅದ್ರ ಜೊತೆಗೆ ಮಳೆ ಬಂದರೆ ಇನ್ನೊಂದು 2-3 ಒಟ್ಟೊಟ್ಟಿಗೆ ಇಲ್ಲ ಕೊಡಬೇಕಾಗತ್ತೆ. ಅಮೇಝಿಂಗ್. ನೋಡಿ, ಮೇಯ್ನು ಸೆಲೆಕ್ಷನ್ಸ್ ಆಫ್ ಸೀಡ್ಸು ಆಗುತ್ತೆ. ಯಾಕೆಂದರೆ ಸೀಡ್ಸೇ ಚೆನ್ನಾಗಿಲ್ಲ ಅಂತಂದರೆ ಏನು ಕೆಲಸ ಮಾಡಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ಐ ಆಮ್ ಇನ್ ಟಚ್ ವಿತ್ ಕರಣ್ ಗೌತಳಿ. ಸೊ ಅವ್ರ ಜೊತೆ ಸುಮಾರು ಮಾತಾಡ್ತೀವಿ. ಇವಾಗ ಬಿಜಿ ಬಿಟ್ಟಿದ್ದಾರೆ, ಇವಾಗ ನಮ್ಮ ಫೋನ್ ತೆಗಿತಿಲ್ಲ. ಹೌದಾ? ಹೌದೌದು. ಇವ್ರಿಗಂತ ಇಲ್ಲಿ ವಾಟರ್ ಸೋರ್ಸ್ ಅಂತ ಅಲ್ಟಿಮೇಟ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಾರೆ, ಚೆಕ್ ಡ್ಯಾಮ್ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಬರ್ತಾ ಇದೆ ನೋಡಿ. ಹೆಚ್ಚು ಗ್ರೌಂಡ್ಸ್ ಎಷ್ಟು ರೌಂಡ್ ಹೊಡಿಯ ಇರುತ್ತೆ? ಎಷ್ಟು ರೌಂಡ್ ಹೊಡಿಬೋದು ಇಲ್ಲಿ? ವಾಟರ್ ಕಮ್ಮಿ ಆಗುತ್ತೆ ಆಮೇಲೆ. ಓಕೆ. ಮಿನಿಮಮ್ 3 ರೌಂಡ್ಸ್, ಮ್ಯಾಕ್ಸಿಮಮ್ 5 ರೌಂಡ್ಸ್. ನೋಡಿ ಸೂಪರ್. ಮನೆ ಹೋಣ. ಪ್ರಾಪರ್ಟಿ ನೋಡ್ಬಿಟ್ಟು ತುಂಬ ಖುಷಿ ಆಯ್ತು ಮಾತ್ರ. ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅಮೇಝಿಂಗ್ ಮಾತ್ರ. ಚೈನ್ ಪ್ರಾಪರ್ಟಿ ಅಂಕಲ್ ಕಾಂಗ ಅಂಕಲ್ ಬಾಯ್ ಅಂಕಲ್ ಥ್ಯಾಂಕ್ಸ್. ಓಕೆ ಕಾಂಗ ಬನ್ನಿ ಬಾಯ್. ಬನ್ನಿ, ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೇಲಿ ಸಿಗೋಣ. ಬನ್ನಿ, ಈಗ ಹೋಗ್ಬಿಟ್ಟು ಸ್ವಲ್ಪ ಸ್ಟಾರ್ಟ್ ಆಗಿದೆ. ಈಗ ಹೊರಟರು ಡೀಸೆಲ್ ಎಲ್ಲ ಹಾಕೊಂಡ್ಬಂದ್ಬಿಡೋಣ. ಇಲ್ಲಿಗೆ ಈ ಕಡೆ ಮಾಡ್ತಾ ಇದ್ದಾರೆಲ್ಲ. ಹೋಗಿ ಹಂಗೆ ಕಾಫಿನ ಕುಯ್ತಾ ಇದ್ದಾರೆ, ನೋಡ್ಕೊಂಬಿಡೋಣ. ಫಸ್ಟ್ ಪಲ್ಪರ್ ಆಗ್ತಾಯಿದೆ, ಮುಗಿಸ್ಕೊಂಬಂದ್ಕೊಂಡ. ಬನ್ನಿ, ಇಲ್ಲಿ ಪಲ್ಪರ್ ಆಗ್ತಾಯಿದೆ. ಈಗ ಅಜದ ಇಲ್ಲಿಗೆಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ. ಬನ್ನಿ ಈಗ. Know that they ride or die.